ಹಲೋ, ವಿಜಯೇಂದ್ರ ಕ್ಷತ್ರಿಯ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಈಗ ಮುಂಬರುವ ಎಕ್ಸಾಮಿನೇಷನಲ್ಲಿ ಆನ್ ಚಿಲ್ಡ್ರನ್ ಪದ್ಯದಿಂದ 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಅದಕ್ಕಾಗಿ ಇಲ್ಲಿ ಎಲ್ಲ ಪಾಸಿಬಲ್ ಕ್ವಶನ್ಸ್ನ ತೆಗೆದು ಅವುಗಳಿಗೆ ಆನ್ಸರ್ಗಳನ್ನು ಕೊಟ್ಟಿದ್ದೀನಿ. ಈ ವಿಶೇಷತೆ ಏನಂದರೆ ಬರೀ ಆನ್ಸರ್ ಇರಲ್ಲ, ಆನ್ಸರ್ ಜೊತೆಯಲ್ಲಿ ಪ್ರತಿ ಲೈನನ್ನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಹಾಗಾಗಿ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅರ್ಥ ಆದಾಗ ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ನಿಮಗೆ ಸುಲಭ ಆಗುತ್ತೆ. ಆದರೆ ಯಾರಿಗೆ ಫೇಲ್ ಆಗ್ತೀನಿ ಅಂತ ಭಯ ಇದೆಯೋ ಅವರು ಕಂಠಪಾಠ ಮಾಡೇ ಕಲ್ತ್ಬಿಡ್ಬೇಕು ಅಷ್ಟೇ. What are the 2 reasons given by the prophet to say, your children are not your children? ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳಲ್ಲ ಎಂದು ಪ್ರವಾದಿ ಹೇಳುತ್ತಾ ಕೊಟ್ಟ 2 ಕಾರಣಗಳು ಯಾವುವು? Or this question could be asked in different way. Why does the prophet say, your children are not your children? Answer to this question is, the 2 reasons given by the prophet are, number 1, they are the sons and daughters of life's longing for itself. ಪ್ರವಾದಿಯಿಂದ ಕೊಡಲ್ಪಟ್ಟ 2 ಕಾರಣಗಳು ಯಾವೆಂದರೆ, ಒಂದನೆಯದು, ಅವರು ಜೀವನವು ತನಗೋಸ್ಕರವಾಗಿ ತುಡಿಯುತ್ತಿರುವುದರ ಮಕ್ಕಳು. Second point, children come through the parents but not from them. So parents cannot own their children. ಎರಡನೆಯದು, ಮಕ್ಕಳು ಪಾಲಕರ ಮುಖಾಂತರವಾಗಿ ಬರುತ್ತಾರೆಯೇ ಹೊರತು ಅವರಿಂದಲ್ಲ. ಆದ್ದರಿಂದ ಪಾಲಕರು ಮಕ್ಕಳನ್ನು ತಮ್ಮ ಸ್ವಂತ ಸ್ವತ್ತನ್ನಾಗಿ ಮಾಡಿಕೊಳ್ಳಲಾಗದು. What parents may give and may not give to children according to the prophet, and why? ಪ್ರವಾದಿಯ ಪ್ರಕಾರ ಪಾಲಕರು ತಮ್ಮ ಮಕ್ಕಳಿಗೆ ಏನನ್ನು ಕೊಡಬಹುದು ಮತ್ತು ಏನನ್ನು ಕೊಡಬಾರದು ಮತ್ತು ಏಕೆ? According to the prophet, parents may give love and affection to their children. ಪ್ರವಾದಿಯ ಪ್ರಕಾರ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಕೊಡಬಹುದು. But the parents should not give their thoughts to their children. ಆದರೆ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ತಮ್ಮ ವಿಚಾರಗಳನ್ನು ಅವರಿಗೆ ಕೊಡಬಾರದು. It is because children have their own thoughts with a distinct identity of their own. ಇದು ಏಕೆಂದರೆ ಮಕ್ಕಳು ತಮ್ಮದೇ ಆದ ವಿಚಾರಗಳನ್ನು ಹೊಂದುವುದರ ಜೊತೆಗೆ ತಮ್ಮ ಸ್ವಂತಿಕೆಯ ನಿಖರವಾದ ಗುರುತನ್ನು ಹೊಂದಿರುತ್ತಾರೆ. According to the prophet in On Children, what may parents not give to children and why? ಪ್ರವಾದಿಯ ಪ್ರಕಾರ ಆನ್ ಚಿಲ್ಡ್ರನ್ನಲ್ಲಿ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ಏನನ್ನು ಕೊಡಬಾರದು ಮತ್ತು ಏಕೆ? According to the prophet, parents should not give their thoughts to their children. ಪ್ರವಾದಿಯ ಪ್ರಕಾರ ತಂದೆ ತಾಯಿಯರು ತಮ್ಮ ಮಕ್ಕಳಿಗೆ ತಮ್ಮ ವಿಚಾರಗಳನ್ನು ಕೊಡಬಾರದು. It is because children are individuals with unique personality. ಇದು ಏಕೆಂದರೆ ಮಕ್ಕಳು ತಮ್ಮದೇ ಆದ ವ್ಯಕ್ತಿತ್ವವನ್ನು ಹೊಂದಿರುವ ಪ್ರತ್ಯೇಕ ವ್ಯಕ್ತಿಗಳು. So they have their own thoughts. ಆದ್ದರಿಂದ ಅವರಿಗೆ ತಮ್ಮದೇ ಆದಂಥ ಆಲೋಚನೆಗಳಿವೆ. And children are not parents' property. ಮತ್ತು ಮಕ್ಕಳು ತಂದೆ ತಾಯಿಗಳ ಆಸ್ತಿಯಲ್ಲ. According to the prophet in On Children, what parents may house and what they may not. ಪ್ರವಾದಿಯ ಪ್ರಕಾರ ಆನ್ ಚಿಲ್ಡ್ರನ್ನಲ್ಲಿ ತಂದೆ ತಾಯಿಯರು ಏನನ್ನು ತಮ್ಮ ಜೊತೆಗೆ ಇಟ್ಟುಕೊಳ್ಳಬೇಕು ಮತ್ತು ಏನನ್ನು ಅವರು ಇಟ್ಟುಕೊಳ್ಳಬಾರದು. According to the prophet, parents may house the physical bodies of their children with them, but not their souls. ಪ್ರವಾದಿಯ ಪ್ರಕಾರ ತಂದೆ ತಾಯಿಯರು ತಮ್ಮ ಮಕ್ಕಳ ಭೌತಿಕ ದೇಹಗಳನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳಬಹುದು, ಆದರೆ ಅವರ ಆತ್ಮಗಳನ್ನು ಇಟ್ಟುಕೊಳ್ಳಲಾಗದು. It is because the souls of the children dwell in the house of tomorrow. ಏಕೆಂದರೆ ಮಕ್ಕಳ ಆತ್ಮಗಳು ನಾಳೆ ಎಂಬುವ ಮನೆಯಲ್ಲಿ ವಾಸಿಸುತ್ತವೆ.
They belong to the future. ಅವರು ಭವಿಷ್ಯತ್ತಿಗೆ ಸೇರಿದವರು. Who is referred to as arrows and who sends them forward in On Children? ಆನ್ ಚಿಲ್ಡ್ರನ್ ಪದ್ಯದಲ್ಲಿ ಯಾರನ್ನು ಬಾಣಗಳೆಂದು ತಿಳಿಯಲಾಗಿದೆ ಮತ್ತು ಅವುಗಳನ್ನು ಯಾರು ಮುಂದಕ್ಕೆ ಕಳಿಸುತ್ತಾರೆ? In the poem On Children, children are referred to as arrows. ಆನ್ ಚಿಲ್ಡ್ರನ್ ಪದ್ಯದಲ್ಲಿ ಮಕ್ಕಳನ್ನು ಬಾಣಗಳಿಗೆ ಹೋಲಿಸಲಾಗಿದೆ. And God is referred to as an archer who sends them forward into the future by using his great bow. ಮತ್ತು ದೇವರನ್ನು ಬಿಲ್ಲುಗಾರನಾಗಿ ಕಾಣಲಾಗಿದೆ. ಆತನು ತನ್ನ ಅದ್ಭುತವಾದ ಬಿಲ್ಲಿನಿಂದ ಭವಿಷ್ಯದೆಡೆಗೆ ಬಾಣಗಳನ್ನು ಬಿಡುತ್ತಾನೆ. What do bow and arrows refer to in On Children? This question can be asked in this way also. A bow and arrows are metaphors used in the poem On Children. What do they represent? ಆನ್ ಚಿಲ್ಡ್ರನ್ ಕವಿತೆಯಲ್ಲಿ ಒಂದು ಬಿಲ್ಲು ಮತ್ತು ಬಾಣಗಳನ್ನು ಉಪಮೇಯಗಳಾಗಿ ಬಳಸಲಾಗಿದೆ. ಅವುಗಳು ಏನನ್ನು ಪ್ರತಿನಿಧಿಸುತ್ತವೆ? In the poem On Children, bow refers to parents and arrows refer to children. ಆನ್ ಚಿಲ್ಡ್ರನ್ ಕವಿತೆಯಲ್ಲಿ ತಂದೆ ತಾಯಿಯರನ್ನು ಬಿಲ್ಲಿಗೆ ಮತ್ತು ಮಕ್ಕಳನ್ನು ಬಾಣಗಳಿಗೆ ಹೋಲಿಸಲಾಗಿದೆ. God uses this bow to shoot arrows. ದೇವರು ಈ ಬಿಲ್ಲನ್ನು ಉಪಯೋಗಿಸಿಕೊಂಡು ಬಾಣಗಳನ್ನು ಹೊಡೆಯುತ್ತಾನೆ. In the poem On Children, who bends the bow and why? In the poem On Children, God bends the bow, that is parents, and shoots arrows, that is children, into the future. Who sees the mark upon the path of infinite? Why does he bend the bow with his might? ಅನಂತದ ಹಾದಿಯಲ್ಲಿ ಯಾರು ಒಂದು ಗುರಿಯನ್ನು ನೋಡುತ್ತಾರೆ? ಏಕೆ ಅವನು ತನ್ನ ಶಕ್ತಿಯಿಂದ ಬಿಲ್ಲನ್ನು ಬಾಗಿಸುತ್ತಾನೆ? In the poem On Children, God sees the mark upon the path of the infinite. ಆನ್ ಚಿಲ್ಡ್ರನ್ ಕವಿತೆಯಲ್ಲಿ ದೇವರು ಅನಂತದಲ್ಲಿ ಒಂದು ಗುರಿಯನ್ನು ನೋಡುತ್ತಾನೆ. God bends the bow with his might so that he can shoot the arrows far away into the infinite. ತಾನು ಅನಂತದಲ್ಲಿ ಬಹುದೂರ ಹೋಗಲೆಂದು ದೇವರು ಬಿಲ್ಲನ್ನು ಬಾಗಿಸಿ ತನ್ನ ಸರ್ವಶಕ್ತಿಯಿಂದ ಬಾಣಗಳನ್ನು ಹೊಡೆಯುತ್ತಾನೆ. Press on any one of these to get the next video.